ನವೆಂಬರ್ 29ಕ್ಕೆ ಸಿಎಂ ಮನೆ ಬ್ರೇಕ್ಫಾಸ್ಟ್ ನಲ್ಲಿ ಸಂಧಾನ ಸಕ್ಸಸ್ ಆಯಿತು. ಮೊನ್ನೆಯಷ್ಟೇ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇತ್ತು. ಅಲ್ಲಿಗೆ ಡಿಸಿಎಂ ಡಿಕೆಶಿ ಹೋಗಿದ್ರು. ಇವತ್ತು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅನ್ನ ಸಿಎಂ ಫಿಕ್ಸ್ ಮಾಡಿದ್ರು. ಡಿಕೆಶಿ ಮನೆಯಲ್ಲಿ ಸಿಎಂಗೆ ನಾಟಿ ಕೋಳಿ ಸಾರು, ತಟ್ಟೆ ಇಡ್ಲಿ ರೆಡಿ ಇತ್ತು. ಡಿಕೆಶಿ ಮನೆಯಲ್ಲಿ ಸಿಎಂಗೆ ನಾಟಿ ಕೋಳಿ ಸಾರು ಹಾಗೂ ಇಡ್ಲಿಯನ್ನ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಲಾಗಿತ್ತು. ಆದರೆ ಮನೆಯಲ್ಲಿ ಸಸ್ಯಾಹಾರ ಮಾತ್ರ ಸೇವಿಸಿದ್ರು ಡಿಕೆ ಶಿವಕುಮಾರ್. ಐ ಹರ್ಡ್ ದ್ಯಾಟ್ ಸಮ್ವೇರ್ ಅವ್ರು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದಾರೆ ಅಂತ ಹೇಳಿ. ಹೈಕಮಾಂಡ್ ಜಾಣ ನಡೆ, ಉಪಹಾರದ ಪ್ಲಾನ್ ಸಕ್ಸಸ್ ಆಗಿದೆ. 2 ಬ್ರೇಕ್ಫಾಸ್ಟ್ ಮೂಲಕ ಸಿಎಂ ಕುರ್ಚಿ ಫೈನಲ್ ಆಗೋಯ್ತು. ಹೈಕಮಾಂಡ್ ಹೇಳಿದಂತೆ ಕೇಳೋದಾಗಿ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಬ್ರು ನಾಯಕರು ಕೂಡ. ಹೈಕಮಾಂಡ್ ಹೇಳಿದಾಗ ಡಿಕೆಶಿಗೆ ಪಟ್ಟ ಅಂತ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಮಾಧ್ಯಮಗಳ ಪ್ರಶ್ನೆಗೆ ಹೇಳಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಇವತ್ತು ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಅರೇಂಜ್ ಮಾಡಲಾಗಿತ್ತು. ಸರಿಯಾಗಿ 9:45 ಅಷ್ಟೊತ್ತಿಗೆ ಸಿಎಂ ಅವರು ಡಿಕೆಶಿ ಮನೆಯಲ್ಲಿದ್ರು. ನಾಟಿ ಕೋಳಿ ತರ್ಸ್ ಮಾಡ್ಸಪ್ಪ ಹಳ್ಳಿಯಿಂದ ಅಂತ ಹೇಳಿದ್ರಂತೆ ಸಿಎಂ. ಹಾಗಾಗಿ ಬಹುಶಃ ಕನಕಪುರದಿಂದಲೋ ಎಲ್ಲಿಂದನೋ ನಾಟಿ ಕೋಳಿ ತರಿಸಿ ನಾಟಿ ಕೋಳಿ ಸಾರು ಇಡ್ಲಿನ ಸರ್ವ್ ಮಾಡಿದ್ದಾರೆ. ಡಿಕೆ ಸುರೇಶ್, ಕುಣಗಲ್ ರಂಗನಾಥ್ ಇವರೆಲ್ಲರೂ ನಾನ್ ವೆಜ್ ತಿಂದ್ರು. ಡಿಕೆಶಿ ಮಾತ್ರ ಇವತ್ತು ಸಸ್ಯಾಹಾರವನ್ನ ಸೇವಿಸಿದ್ರು. ಒಂದು ಕಡೆ ಇವತ್ತು ಹನುಮ ಜಯಂತಿ ಇತ್ತು. ವಿಪಕ್ಷಗಳು ಟೀಕೆ ಕೂಡ ಮಾಡ್ತಾ ಇದ್ದಾವೆ, ಹನುಮ ಜಯಂತಿ ದಿವಸನೂ ಸಿಎಂ ನಾನ್ ವೆಜ್ ತಿಂದ್ರು ಅಂತ ಹೇಳಿ. ಡಿಕೆ ಶಿವಕುಮಾರ್ ಈಗ ಆಲ್ರೆಡಿ ಸಸ್ಯಾಹಾರಿ ಆಗಿರೋದ್ರಿಂದ ಅವರು ಸಸ್ಯಾಹಾರವನ್ನ ಸೇವಿಸಿದ್ರು. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿ ಇದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ನಾವು ಯಾವಾಗಲೂ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ರಾಜಕೀಯವಾಗಿ ಕೂಡ ಚರ್ಚೆ ಮಾಡಿದ್ವಿ. ನಮ್ಗೆ 4 MSC ಸೀಟ್ ಅನೌನ್ಸ್ಮೆಂಟ್ ಮಾಡ್ಬೇಕಾಯ್ತು. ಸುರ್ಜಿವಾಲ ತಾವು ನಾವಿಬ್ರು ಸೇರಿ ಮಾತಾಡಿದೀವಿ. 1 ಸೀಟ್ ಬಗ್ಗೆ ಸ್ವಲ್ಪ ಅವ್ರದೇನೋ ಇತ್ತು, ಕೆಲವು ಲೀಡರ್ಸ್ ಗಳ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನೌನ್ಸ್ ಮಾಡ್ಬೇಕಾಯ್ತು. ನಮ್ಮ ಪ್ಯಾನಲ್ ನಾವಿಬ್ರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ ನ ಕಳ್ಸಿಕೊಟ್ಟಿದ್ದೀವಿ. ಆ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನ ತರಬೇಕು, ಶಾಸಕರಿಗೆ ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರಬಹುದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವ್ರು ಏನೇ ತಂದ್ರು ಕೂಡ ನಾವು ಎದುರಿಸ್ತೇವೆ. ಎಲ್ಲ ಬ್ರೇಕ್ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ರಾಜಕೀಯ ಶಾಶ್ವತವಲ್ಲ ಸಿಎಂ ಅವರ ಈ ಮಾತಿನ ಹಿಂದಿನ ಮರ್ಮ ಏನು? ಐ ಥಿಂಕ್ ಸೊ ಸಿಎಂ ಸಿದ್ದರಾಮಯ್ಯ ಅವರು ಮೆಂಟಲಿ ಈಗಲೇ ಪ್ರಿಪೇರ್ ಆಗ್ತಾ ಇದ್ದಾರಾ ಅಂತ. ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ ಅಂತ ಮಾತನಾಡಿದ್ರು. ನಾನೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಮಾತನಾಡಿದ್ರು. ವಿಧಾನಸೌಧದ ಕೆಂಗಲ್ ಗೇಟ್ ಹತ್ರ ಬರಬೇಕಾದ್ರೆ ಅಲ್ಲೇ ಅಕಸ್ಮಾತ್ ಆಗಿ ಬೇಳೂರು ಗೋಪಾಲಕೃಷ್ಣ ಕೂಡ ಬರ್ತಾರೆ. ಇಬ್ರು ಅಲ್ಲೇ ಮಾತನಾಡ್ತಾ ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡ್ತಾರೆ. ಮುಖ್ಯಮಂತ್ರಿಗಳ ಈ ಮಾತು ಭಾರಿ ಸಂಚಲನ ಸೃಷ್ಟಿಸಿದೆ. ಇನ್ನು ಆರ್ ಅಶೋಕ್ ಹಾಗೆ ಶೈಲೇಂದ್ರ ಬೆಲ್ದಾಳೆ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು. ಶುಭಾಶಯಗಳು ಎಲ್ಲ ಹನುಮ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶುಭಾಶಯ ಕೊಡ್ತಾ ಇದ್ದೀನಿ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತೇ ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು. ಮೊದಲೇ ಸಿದ್ದರಾಮಯ್ಯನವರು ಮಾಂಸ ತಿಂದು
ಧರ್ಮಸ್ಥಳಕ್ಕೆ ಹೋದ್ರು ಅನ್ನೋದನ್ನು ಕೂಡ ಆಗಲೇ ಭಾಳ ಚರ್ಚೆ ಆಗ್ತಾ ಇತ್ತು ಹಿಂದೆ. ಅದೇ ದೊಡ್ಡ ಒಂದು ಸುದ್ದಿಯಾಗಿ ಒಂದು ವಾರಗಳ ಕಾಲ ಓಡ್ತಾ ಇತ್ತು. ಇವತ್ತು ಹನುಮ ಜಯಂತಿ, ನಮಗೆ ನೂರಾರು ಫೋನುಗಳು ಬಂತು. ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್ ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್, ನೀವು ವಿರೋಧ ಪಕ್ಷದ ನಾಯಕರು ನೀವು ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು, ಬೇರೆ ದೃಷ್ಟಿ ಅಲ್ಲ. ಅದಕ್ಕೋಸ್ಕರ ರಾಜ್ಯದ ಜನತೆ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಾಡೋದು ತಪ್ಪೋ? ರಾಜ್ಯ ಸರ್ಕಾರ ರೈತರ ಪರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರ ಇಲ್ಲ. ಯಾಕಂದರೆ ಈಗ ಓನ್ಲಿ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದ್ರು, ವೆಜಿಟೇರಿಯನ್ ತಿಂಡಿ ತಿನ್ನಿಸ್ರು. ಇವತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕರೆದು ನಾನ್ ವೆಜ್ ವೆಜ್ ತಿಂಡಿ ತಿನ್ನಿಸ್ರು. ನಾಟಿ ಕೋಳಿ ಸಾರ್ ಸವಿದರು ಅಂತ ಬಂತು ಮುಂಜಾನೆ. ಇನ್ನು ನಾಳೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಕರೀತಾರೆ ನನ್ನ ಅನ್ಸಿನ ಮಟ್ಟಿಗೆ. ನೆಕ್ಸ್ಟ್ ನಾಳೆ ಸತೀಶ್ ಜಾರಕಿಹೊಳಿ ಮನೆಗೆ ಕರಿಬೋದು. ಇನ್ನೊಂದು ದಿನ ಆದಮೇಲೆ ಜಿ ಪರಮೇಶ್ವರ್. ಅದು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧೀಜಿಯವ್ರು ಏನು ಹೇಳ್ಯಾರಂದ್ರೆ, ಯಾರ್ಯಾರು ಮುಖ್ಯಮಂತ್ರಿ ಕೇಳ್ತಾರಪ್ಪ ಎಲ್ಲರ ಮನೆ ಒಬ್ಬೊಬ್ಬರು ತಿಂಡಿ ತಿನ್ನಿರಿ. 4 ಜನ ಮುಖ್ಯಮಂತ್ರಿ ದಾವೇದಾರಿದ್ರಿ, ಎಲ್ಲರ ಮನೆ ತಿಂಡಿ ತಿನ್ನಿರಿ. ಅದು ಯಾರು ನೋಡ್ಬಾ ಆ ತಿಂಡಿ ಮೇಲೆ, ಅದ್ರ ಮೇಲೆ ಏನು ಡಿಸೈಡ್ ಮಾಡ್ತಾರೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು, ಅದನ್ನು ನಾವೆಲ್ಲ ನೋಡಬೇಕು. ಈಗ ಅದೇ ಯಾವ ಥರ ಈಗ ಕಾಂಪಿಟೇಷನ್ ಬೀಳ್ತದೆ. ಈಗ ಮೊನ್ನೆ ಒಂದಿತ್ತು ಎಸ್, ವಿಪಕ್ಷಗಳ ಟೀಕೆಗೆ ಗುರಿಯಾಗಿದ್ದಾರೆ ಸಿದ್ದರಾಮಯ್ಯ ನಾಟಿ ಕೋಳಿ ಸಾರಲ್ಲಿ ಊಟ ಮಾಡಿದ್ದಕ್ಕೆ. ಎಸ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. MG ಮಹೇಶ್ ಬಿಜೆಪಿ ವಕ್ತಾರರು ಜಾಯ್ನ್ ಆಗ್ತಿದ್ದಾರೆ. ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅಂಡ್ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿತ್ತು ನಟರಾಜ್ ಗೌಡ್ರೆ ನಾಟಿ ಕೋಳಿ ಸಾರು? ನಿಮ್ಗೇನು ಸಿಕ್ಕಿಲ್ಲ ಅಂತ ಅನ್ಸುತ್ತೆ? ಬರೀ ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ವಾ ಇದ್ದಿದ್ದು ಇವತ್ತು? ಇಲ್ಲ, ನಾನು ಮಧ್ಯಾಹ್ನ ನಾನ್ ವೆಜ್ ಊಟನೇ ಮಾಡಿದೆ, ಚೆನ್ನಾಗಿತ್ತು. ನಾಟಿ ಕೋಳಿ ಸಾರನ್ನೇ ನಾನು ಮಧ್ಯಾಹ್ನ ಊಟ ಮಾಡಿದ್ದು. ಮುದ್ದೆ ನಾಟಿ ಕೋಳಿ ಸಾರನ್ನ ಊಟ ಮಾಡಿದೆ. 2 ನಾಟಿ ಕೋಳಿ ಮೊಟ್ಟೆ ತಿಂದೆ. ಆಮೇಲೆ ನಾಟಿ ಕೋಳಿ ಬಿರಿಯಾನಿ ಸ್ವಲ್ಪ ತಗೊಂಡು ತಿಂದೆ. ತಾವು ಏನಾದ್ರು ಪ್ರಿಯರಿದ್ರೆ ನಾನೊಂದ್ಸಲಿ ನಮ್ಮ ಮನೆಯಿಂದ ತಮಗೂ ಕೂಡ ತರಿಸ್ಕೊಡ್ತೀನಿ, ಸಂತೋಷ ನಮ್ಗೆ. ಆಮೇಲೆ ಇವ್ರು ನಮ್ಮ ಆರ್ ಅಶೋಕ್ ಬೆಳಗ್ಗೆ ಎದ್ದು ಗಂಜಲ ಕುಡದೆ ಅವ್ರು ಮಾತಾಡೋದು. ಆರ್ ಅಶೋಕ್ ಗಂಜಲ ಬಿಟ್ಟು ಬೇರೆ ಏನು ಕುಡಿಯೋದಿಲ್ಲ ಬೆಳಗ್ಗೆ ಹೊತ್ತು. ಇವತ್ತು ಕೂಡ ಗಂಜಲ ಕುಟ್ಟಿದ್ದಾರೆ. ಆಮೇಲೆ ಅವರು ಕೂಡ ನಾಟಿ ಕೋಳಿ ಸಾರು ನನ್ನ ಪ್ರಶ್ನೆ ಒಂದು, ನೀವು ತಿಂದ್ರ ಅಂದಿದ್ದಕ್ಕೆ ಉತ್ತರ ಕೊಟ್ರಿ. ಇದ್ ನೋಡಿ, ಹನುಮ ಜಯಂತಿ ಇದೆ, ಹಿಂದೂ ವಿರೋಧಿ ಇವ್ರಿಗೆ ನಾಮ ಅಥವಾ ಜನವಾರ ಇದನ್ನೆಲ್ಲ ತಿಲಕ ಇದನ್ನೆಲ್ಲ ಕಂಡ್ರೆ ಆಗೋದಿಲ್ಲ. ಹನುಮ ಜಯಂತಿ ದಿನ ನಾನ್ ವೆಜ್ ತಿಂದಿದ್ದಾರೆ ಅಂತ ವಿಪಕ್ಷಗಳ ಟೀಕೆ. ಹನುಮ ಜಯಂತಿ ಆದ್ರೆ ಇನ್ನೊಂದ್ ದಿನ ಆದ್ರೆ ಮತಿ ಭ್ರಷ್ಟರು ಮಾತ್ರ ಹಿಂದೂ ವಿರೋಧಿ ತರ ಮಾತಾಡೋದು. ಯಾರು ಮತಿ ಭ್ರಷ್ಟರು ಇರ್ತಾರೆ, ಅಶೋಕ್ ಅಂತಹ ಮತಿ ಭ್ರಷ್ಟರು ಮಾತ್ರ ಈ ತರ ಮಾತಾಡ್ಲಿಕ್ಕೆ ಸಾಧ್ಯ. ಅವರು ಬೌದ್ಧಿಕ ದಿವಾಳಿತನದಿಂದ ಬಳಲ್ತಾ ಇದ್ದಾರೆ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ ಅಶೋಕ್ ಅವರು. ಹಂಗಾಗಿ ಹೇಳ್ತಾರೆ, ಯಾವ್ರಿ ಹನುಮ ಜಯಂತಿ ಆದ್ರೇನು, ಇನ್ನೊಂದು ಜಯಂತಿ ಆದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆದ್ರೇನು, ಏನ್ ಅದ್ರೊಳಗೇನು ಯಾರು ಮಾಂಸಾಹಾರ ತಿನ್ನಬಾರ್ದು, ಊಟ ತಿನ್ನಬಾರ್ದು, ಎಲ್ಲರೂ ಇದೇನ್ರಿ ಶಾಸನ ಇದ್ದೇನ್ರಿ ಏನಂತ ಅವ್ರ ಹುಚ್ಚುಚ್ಚಾಗಿ ಕೇಳ್ತಾರೆ. ಉಗಿರಿ ಮಕ್ಕೆ ಅವ್ರಿಗೆ ಅಶೋಕ್ ಹೇಳ್ರಿ, ನೀವೇ ಹೇಳ್ರಿ, ಪ್ರಶ್ನೆ ಮಾಡ್ರಿ, ನೀವು ಏನ್ ನಿಮ್ಗೆ ಜವಾಬ್ದಾರಿ ಇದೆಯಾ, ಬೇಜವಾಬ್ದಾರಿ ಮಾತಾಡ್ತೀರಾ ಅಂತ. ಯಾಕಂದ್ರೆ ಜನಗಳಲ್ಲಿ ತಪ್ಪು ಮಾಹಿತಿಯನ್ನ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಹಬ್ಬಗಳ ದಿನಾನು ನಾನ್ ವೆಜ್ ಮಾಡ್ತೀರಿ ಅಂತ ಆಯ್ತು, ವರಮಹಾಲಕ್ಷ್ಮಿ ಗೌರಿ ಗಣೇಶ ಇಂಥ ದೈನ್ಗಳೆಲ್ಲ ಮಾಡ್ತೀರಿ ಅಂತ ಆಯ್ತು. ಇಲ್ಲ, ಗೌರಿ ಗಣೇಶ ಹಬ್ಬ ದಿನ ಮಾಡಲ್ಲ, ವರಮಹಾಲಕ್ಷ್ಮಿ ಹಬ್ಬ ದಿನ ಮಾಡಲ್ಲ. ಅದು ಮದಿಗೇಡಿಗಳು ಮಾಡೋದಲ್ವಾ? ನಾನ್ ವೆಜ್ ತಿನ್ಬೇಡಿ ಅಂತ ಯಾವ್ದಾದ್ರು ಶಾಸ್ತ್ರ ಹೇಳಿದೆ ಗೌರಿ ಗಣೇಶ ದಿನ? ಹನುಮ ಜಯಂತಿ ದಿನ ಮಾಡ್ತೀವಿ ನಾವು, ನಮ್ಗೇನು ಅಭ್ಯಂತರ ಇಲ್ಲ. ಅಲ್ಲ, ಗೌರಿ ಗಣೇಶ ಅಥವಾ ವರಮಹಾಲಕ್ಷ್ಮಿ ಇಂಥ ದಿವಸಗಳಲ್ಲಿ ನಾನ್ ವೆಜ್ ಮಾಡಬಾರ್ದು ಅಂತ ಯಾವ್ದಾದ್ರು ಶಾಸ್ತ್ರ ಹೇಳಿದ್ಯಾ ಅಂತ? ಇಲ್ಲ, ಶಾಸನ ಇಲ್ಲ. ನಿಮ್ ಮನೆಗೆ ಒಂದ್ಸಲಿ ಮಾಡ್ಬಿಟ್ಟು ಕರೀರಿ, ನಾನು ಬಂದು ತಿಂತೀನಿ. ಅಲ್ಲ, ನಮ್ಮನೇಲಿ ಮಾಡಲ್ಲಪ್ಪ, ನಮ್ಮನೇಲಿ ಮಾಡಲ್ಲ. ನೀವ್ ಮಾತಾಡಿದಕ್ಕೆ ನಿಮ್ಮನೇಲಿ ಹೇಳ್ತಾ ಇದ್ದೀನಿ ನಾನು. ನಮ್ಮನೇಲಿ ಮಾಡಿದ್ರೆ ಖಂಡಿತ ಕರೀತೀನಿ, ನನಗೇನು ತೊಂದರೆ ಏನಿಲ್ಲ. ತಾರತಮ್ಯ ಮಾಡುವಂತಹ ಮತಿ ಭ್ರಷ್ಟರು, ಕೋಮುವಾದಿಗಳು, ಹಿಂದೂ ವಿರೋಧಿಗಳು, ಆಹಾರ ಪದ್ಧತಿಯ ವಿರೋಧಿಗಳು, ನೀವೇ ನಟರಾಜ್ ಗೌಡ್ರೆ ಹೇಳ್ತಾ ಇರೋದು. ಪಟ್ಟಪದ ಹಿತಾಸಕ್ತಿಗಳಿದಾರಲ್ಲ, ಅವ್ರಿಗೆ ಏನಾದ್ರು ತೊಂದರೆ ಆಗ್ಬೋದೇನೋ? ನನಗೆ ಯಾವ ತೊಂದರೆ ಇಲ್ಲ. ಅಲ್ಲ, ನೀವೇ ಹೇಳಿದ್ದು ಹನುಮ ಜಯಂತಿ ಆದ್ರೆ ಏನು, ಆಹಾರ ಪದ್ಧತಿಗೆ ಯಾವ ದಿನ ಆದ್ರೆ ಏನು ಅಂತ ನೀವೇ ಹೇಳಿದ್ರಿ. ಸೊ ವಾಟ್ ಈಸ್ ರಾಂಗ್? ಗೌರಿ ಗಣೇಶನೋ ವರಮಹಾಲಕ್ಷ್ಮಿನೋ ಮತ್ತೊಂದ್ ಟೈಮಲ್ಲಿ ಮಾಡಿದ್ರು ತಪ್ಪೇನು? ಅದಕ್ಕೆ ನಿಮ್ ಮನೇಲಿ ಮಾಡ್ತೀರಾ ಅಂತ ಕೇಳ್ದೆ ನಾನು. ಏನ ನಾವ್ ಮಾಡಿಲ್ಲ, ಬಟ್ ನೀವು ತಾವೇನಾದ್ರು ಮಾಡಿದ್ರೆ ನಾವು ಬರ್ತೀವಿ. ನಮ್ಗೇನು ಅಭ್ಯಂತರ, ಅವತ್ತು ತಿನ್ನಕ್ಕೆ ಅಭ್ಯಂತರ ಇಲ್ಲ ನನಗೆ. ನಾನು ಹೇಳ್ತಾ ಇಲ್ಲ ನಾವು ಮಾಡೋದಿಲ್ಲ. ಯಾಕಂದ್ರೆ ಅವತ್ತು ಒಬ್ಬಟ್ಟು ಸಿಹಿ ಊಟ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡ್ತೀವಿ, ಕಡುಬು ಮಾಡ್ತೀವಿ, ಗಣೇಶ ಹಬ್ಬ ದಿನ ಆತರ ಮಾಡ್ತೀವಿ. ಹಂಗಾಗಿ ಅವತ್ತು ನಾನ್ ವೆಜ್ ಅವಕಾಶ ಇರೋದಿಲ್ಲ. ಈಗ ಇನ್ನೊಂದು ಪ್ರಶ್ನೆ, ಈಗ ಶೈಲೇಂದ್ರ ಬೆಳ್ದಾಳೆ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ನೆಕ್ಸ್ಟ್ ಯಾರ್ಯಾರು CM ಆಕಾಂಕ್ಷಿಗಳಿದಾರೋ ಅವ್ರು ಎಲ್ಲರ ಮನೇಲೂ ಒಂದು ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿಸ್ತಾರೆ ಸೋನಿಯಾ ಗಾಂಧಿ ಅವರು ಅಂತ ಹೇಳ್ತಾ ಇದ್ರು. ಈಗ
ನಾಗಪುರದವ್ರಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ. ನಾಗಪುರದವರು ಫ್ರೀ ಆಗಿದ್ದಾರೆ, ಸಂತೋಷ್ ಜಿ ಫ್ರೀ ಆಗಿದ್ದಾರೆ. ಆರ್ ಅಶೋಕ್ನ ಕೆಲಸ ಮಾಡಕ್ ಬಿಟ್ಟಿಲ್ಲ, ವಿಜೇಂದ್ರನ್ ಕೆಲಸ ಮಾಡಕ್ ಬಿಟ್ಟಿಲ್ಲ, ಕಾಟ ಕೊಡ್ತಾ ಇದಾರೆ. ಅವ್ರ ಅಪ್ಪಂಗೂ ಕಾಟ ಕೊಟ್ರು, ಇವ್ರು ಕಾಟ ಕೊಡ್ತಾ ಇದಾರೆ. ಇವತ್ತು ಅವ್ರಿಗೆ ಬೇರೆ ಕೆಲಸ ಇಲ್ಲದ್ರಿಂದ ಈ ತರ ಯಾವ್ದೋ ಒಂದ್ ಹೇಳಿಕೆ ಕೊಡ್ತಾರೆ. ನೋಡಿ, ಸ್ವಾಭಾವಿಕವಾಗಿ ಒಬ್ರು ಮನೆಗೆ ಬ್ರೇಕ್ಫಾಸ್ಟ್ ಹೋಗೋದು ಸೌಜನ್ಯದಲ್ಲಿ, ಸೌಹಾರ್ದದಲ್ಲಿ ಇದ್ರೆ, ಆರ್ ಅಶೋಕ್, ವಿಜಯೇಂದ್ರ, ಸಂತೋಷ್ ಜಿ ಮನೆಗೆ ಹೋಗ್ಲಿ, ಅವ್ರು ತಿನ್ಕೊಂಡ್ಬರ್ಲಿ. ಯಾಕಂದ್ರೆ ಅವ್ರು ಹೊಂದಾಣಿಕೆ ಇಲ್ಲ, ಅವ್ರು ಕಚ್ಚಾಡ್ತಾ ಇದಾರೆ. ಕಚ್ಚಾಟ ಇರೋ ಜಾಗದಲ್ಲಿ, ಹೊಂದಾಣಿಕೆ ಇರೋ ಜಾಗದಲ್ಲಿ ಹೆಂಗ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ? ನಮ್ಮಲ್ಲಿ ಕೆಲಸ ಮಾಡೋಕ್ಕೂ ಒಟ್ಟಾಗಿ ಕೆಲಸ ಮಾಡ್ತಾರೆ, ಅದ್ರಲ್ಲಿ ದೊಡ್ಡ ವಿಷಯ ಇಲ್ಲ. ಮೊನ್ನೆ ತಾನೇ ಶಿಡ್ಲಘಟ್ಟಕ್ಕೆ ಹೋಗಿ 2,000 ಕೋಟಿ ರೂಪಾಯಿ 2,000 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಮಾಡಿ ಬಂದ್ರು ಕೆಲಸ ಕಾಮಗಾರಿಗಳಿಗೆ. ಸೊ ಅದು ಇಬ್ರು ಒಟ್ಟಾಗಿ ಹೋಗೋದ್ರು, ಮಾನ್ಯ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು. ಇದು ಮಾಧ್ಯಮದಲ್ಲಿ ಬಿಂಬಿಸ್ತಾ ಇದ್ರು, ವಿರೋಧ ಪಕ್ಷದವರು ಮಾತಾಡ್ತಾರೆ. ಜನಸಾಮಾನ್ಯರಲ್ಲಿ ಏನೋ ಗೊಂದಲ ಇತ್ತು, ಇಲ್ಲ ಇವ್ರು ಒಟ್ಟಾಗಿಲ್ಲ ಅಂತ ಏನೋ ಇದ್ರು, ವಿಮುಖರಾಗಿದ್ದಾರೆ ಅಂತಿತ್ತು. ಸೊ ಆ ವಿಮುಖರಾಗಿಲ್ಲಪ್ಪ, ನಾವು ಪರಸ್ಪರ ಸೌಹಾರ್ದತೆ ಇದ್ದೀವಿ ಅಂತ ತೋರ್ಸ್ಕೊಳ್ಳೋಕೋಸ್ಕರ ಹೋಗಿ. ನಟರಾಜ್ ಗೌಡ್ರೆ, ಮಾಧ್ಯಮಗಳು ಬಿಂಬಿಸೋದಕ್ಕೆ ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ. ಲೆಟ್ ಮಿ ಫಿನಿಶ್. ಮಾಧ್ಯಮಗಳು ಬಿಂಬಿಸೋದಕ್ಕೆ ಬೆಂಕಿ ಇಲ್ಲದೆ ಖಂಡಿತ ಹೋಗಿ ಆಡೋದಿಲ್ಲ. ಬಹುಶಃ ನೀವು ಕಾಂಗ್ರೆಸ್ ಅವ್ರಿಗೆ ಮಾಧ್ಯಮಗಳೇ ಟಾರ್ಗೆಟ್ ಆಗಿರಬಹುದು, ತೊಂದರೆ ಇಲ್ಲ ನನಗೆ. ಅಟ್ ದ ಸೇಮ್ ಟೈಮ್ ಮಾಧ್ಯಮಗಳು ಬಿಂಬಿಸ್ತಾ ಇರ್ಲಿಲ್ಲ. ನಿಮ್ಮ ಪಕ್ಷದ ಶಾಸಕರು ಹಾದಿ ಬೀದಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದಿದ್ರೆ ಮಾಧ್ಯಮಗಳು ಯಾರು ಬಿಂಬಿಸೋ ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ. ಈಗ ಸಿಂಧೂರ್ ಅವರೇ ಕರೆಕ್ಟ್, ಆದಿ ಬೀದಿ ಸ್ಟೇಟ್ಮೆಂಟ್ ಯಾರೇನು ಕೊಡ್ತಾ ಇಲ್ಲ. ಬಿಜೆಪಿ ತರ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇಲ್ಲ, ಬಿಜೆಪಿ ತರ ಬಣ ರಾಜಕೀಯ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಲ್ಲ ಬಂಡಾಯ ಹೆಂಗ್ ಮಾಡ್ತಾ ಇದ್ರು ಅಂತ, ರೆಸಾರ್ಟ್ ರಾಜಕೀಯ ಹೆಂಗ್ ಮಾಡ್ತಾ ಇದ್ರು. ನಾವ್ ಆತರ ಏನು ಮಾಡಕ್ ಹೋಗಿಲ್ಲ. ಸೌಹಾರ್ದಯುತವಾಗಿ ಒಬ್ರಿಗೊಬ್ರು ವಿಶ್ವಾಸ ಇರೋದಕ್ಕೆ ಒಬ್ರು ಮನೆಗೆ ಒಬ್ರು ಹೋಗ್ತಾರೆ. ಸಂತೋಷ್ ಜಿ ಮನೆಗೆ ಯಡಿಯೂರಪ್ಪನ ಕಳ್ಸಿ ನೋಡೋಣ, ಯಾವತ್ತಾದ್ರೂ ಕಳ್ಸಿ ಹೋಗಿ. ಈ ಸೌಹಾರ್ದತೆ ಇಷ್ಟ ದಿನ ಯಾಕಿರ್ಲಿಲ್ಲ ನಟರಾಜ್ ಗೌಡ್ರೆ? ಈಗ ಆಲ್ ಆಫ್ ಎ ಸಡನ್ ಎಲ್ಲಿಂದ ಬಂತು ಈ ಸೌಹಾರ್ದತೆ? ನೋಡಿ, ಸೌಹಾರ್ದತೆ ಮುಂಚೆಯಿಂದ ಇದೆ. ಇದೇ ನವೆಂಬರ್ 1 ತಿಂಗಳಲ್ಲಿ 15 ಕಾರ್ಯಕ್ರಮಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಟ್ಟಾಗಿ ಇದ್ದಾರೆ. 15 ಕಾರ್ಯಕ್ರಮಗಳಲ್ಲಿ. ಕ್ಯಾನ್ ಯು ಇಮ್ಯಾಜಿನ್? ಯಾವತ್ತಾದ್ರೂ ಬಿಜೆಪಿ ಈ ತರ ಸೌಹಾರ್ದತೆ ಇದೆಯಾ? ನೋಡ್ರಿ, ಕೆಲಸ ಅಂತ ಬಂದಾಗ, ಅಭಿವೃದ್ಧಿ ಅಂತ ಬಂದಾಗ ನಾವು ಯಾವುದೇ ರೀತಿಯಾಗಿ, ನಮ್ಮ ನಾಯಕರುಗಳು ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯ ತೋರಿಸೋದಿಲ್ಲ. ಒಟ್ಟಾಗಿ ಕೆಲಸ ಮಾಡ್ತಾರೆ. ರಾಜ್ಯದ ಅಭಿವೃದ್ಧಿ ಮುಖ್ಯ. ಮಹೇಶ್ ಅವರೇ, ನಿಮ್ಮ ಪ್ರತಿಕ್ರಿಯೆ. ಪಾಠ ಬೇಕಾಗಿಲ್ಲ. ನೋಡಿ, ಕರ್ನಾಟಕ ರಾಜ್ಯದ ಜನ 140 ಸೀಟ್ ಕೊಟ್ಟು ಅವ್ರಿಗೆ ಜನಾದೇಶವನ್ನ ಕೊಟ್ರು. ಆ ಜನಾದೇಶವನ್ನ ನಗೆಪಾಟ್ಲು ಮಾಡಿ ಅವರ ಭಾವನೆಗೆ ಧಕ್ಕೆ ತರೋ ತರ ಪ್ರತಿದಿನ ಈ ಧಾರಾವಾಹಿ ರೂಪದಲ್ಲಿ ಕಳೆದ 1.5 ವರ್ಷದಲ್ಲಿ ಕಿತ್ತಾಡ್ತಿದ್ದಾರೆ. ನಾಚಿಕೆ ಆಗ್ಬೇಕು ಅವರಿಗೆ. ಯಾವುದು ಒಂದು ಜನ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಒಂದು ಸ್ಥಿರ ಅಭಿವೃದ್ಧಿ ಸರ್ಕಾರ ಕೊಡಿ ಅಂತಂದ್ರೆ ಭ್ರಷ್ಟಾಚಾರ ಮಾಡಿ, ತುಷ್ಟೀಕರಣ ಮಾಡಿಕೊಂಡು ಇವತ್ತು ಅವರ ಹೈಕಮಾಂಡ್ ಏನ್ ಹೇಳತ್ತೆ, ಹೈಕಮಾಂಡ್ ಹೇಳೋ ರೀತಿ ಒಳಗಡೆ ನಾಟಕವನ್ನ ಮಾಡ್ತಿದ್ದಾರೆ. ಇದೊಂದು ನಾಟಕದ ಸರ್ಕಾರ ಇದು. ಇವತ್ತು ಒಂದು ಗೌರವ ಇರಬೇಕು. 40 ವರ್ಷ 50 ವರ್ಷ ರಾಜಕೀಯ ಮಾಡಿದಂತವ್ರಿಗೆ ಇವತ್ತು ಹೈಕಮಾಂಡ್ ಹಗ್ ಮಾಡು ಅಂತ ಹೇಳತ್ತೆ, ಹೈಕಮಾಂಡ್ ಬೆಳಿಗ್ಗೆ ತಿಂಡಿ ತಿನ್ನು ಅಂತ ಹೇಳತ್ತೆ, ಹೈಕಮಾಂಡ್ ಊಟ ಮಾಡು ಅಂತ ಹೇಳತ್ತೆ. ಇವರಿಗೆ ಕರ್ನಾಟಕ ಜನ ಕೊಟ್ಟಿರೋಂತ ಏನು ಮತದ ಬಗ್ಗೆ ಅವರಿಗೆ ಅಲ್ಲ ಮಹೇಶ್ ಅವರೇ, ನಾನು ಇಷ್ಟ ತನಕ ಇಂಟರಪ್ಟ್ ಮಾಡಿಲ್ಲ. ಈಗ ಒಂದು ವಿಚಾರಕ್ಕೆ ಇಂಟರಪ್ಟ್ ಮಾಡ್ತೀನಿ. ಅವ್ರ ಹೈಕಮಾಂಡ್ ಅವ್ರಿಗೆ 1000 ಹೇಳ್ಕೊಳುತ್ತೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಈಗ ನಿಮ್ಮ ಹೈಕಮಾಂಡ್ ಸಾಕಷ್ಟು ಹೇಳ್ಬೋದು. ನಿಮ್ಮ ಹೈಕಮಾಂಡ್ ವಿಜೇಂದ್ರ ಅವ್ರಿಗೆ ಒಂದಷ್ಟು ವಿಚಾರ ಹೇಳ್ಬೋದು, ಅಶೋಕ್ ಅವ್ರಿಗೆ ಒಂದಷ್ಟು ವಿಚಾರ ಹೇಳ್ಬೋದು. ಅವ್ರ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಹೋಗು ಅಂತಾರೋ? ಕೇಳಿದ ಪ್ರಶ್ನೆ ನನ್ಗೆ ಅರ್ಥ ಆಯ್ತು. ನೋಡಿ, ಈ ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ಜನ ಏನ್ ಪಾಪ ಮಾಡಿದ್ರು ಇವ್ರಿಗೆ ಓಟ್ ಕೊಟ್ಟು? ಅವ್ರೇನ್ ತಪ್ಪು ಮಾಡಿದ್ರು? ಇವ್ರಿಗೆ 140 ಸೀಟ್ ಓಟ್ ಕೊಟ್ಬಿಟ್ಟು ಇವ್ರ ಹತ್ರ ಇವ್ರದ್ದು ತಮಾಷೆ ನೋಡಕ್ಕ ದಿನ. ಇವ್ರು ಏನು ಯಾವ್ದಕ್ಕೋಸ್ಕರ ಹೈಕಮಾಂಡ್ ಚರ್ಚೆ ಮಾಡ್ತಾ ಇದೆ? ಕರ್ನಾಟಕ ಹೈಕಮಾಂಡ್ ತನ್ನ ATM ಮಾಡ್ಕೊಂಡ್ಬಿಟ್ಟಿದೆ. ಕರ್ನಾಟಕದಿಂದ ದುಡ್ಡು ಬರ್ಬೇಕಾಗಿದೆ, ದುಡ್ಡು ಬೇಕಾಗಿದೆ, ಅದಕ್ಕೆ ಹೆಂಗೆ ನಾನು ಮಾಡಿ ಪ್ಯಾಚ್ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ರೈತ ಇವತ್ತು ಬೆಲೆ ಸಿಕ್ಕಿಲ್ಲ ಅಂತೇಳಿ, ಮೆಕ್ಕೆಜೋಳಕ್ಕೆ ಸಿಕ್ಕಿಲ್ಲ ಅಂತೇಳಿ ಪಾಪ ರಸ್ತೆಲಿದ್ದಾನೆ. ಇವತ್ತು ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂತ ಇದ್ದಾನೆ. 100 ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ. ಶಿಕ್ಷಕರಿಗೆ ವೇತನ ಸಿಕ್ಕಿಲ್ಲ ಅಂತ ಪರಿತಪಿಸ್ತಿದ್ದಾರೆ. ಒಂದ್ ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿದೆ. ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಇವರಿಗೆ ಒಂದ್ ಸರ್ಕಾರ ಅಂತ ಆಗ್ಬಿಟ್ಟು ಜನಗಳ ಹಿತವನ್ನ, ಜನಗಳಿಗೆ ಏನಾದ್ರು ಸೇವೆ ಮಾಡ್ಬೇಕು ಅಂತೇಳಿ ಚರ್ಚೆ ಮಾಡ್ತಾರೆ. ಬಿಟ್ಬಿಟ್ಟು ನಾಟಿ ಕೋಳಿ ತಿಂದೆ, ಇದು ತಿಂದೆ, ನಾಚಿಕೆ ಆಗ್ಬೇಕು ಒಂದು 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 ರಾಜ್ಯದ ಒಂದು ಆಡಳಿತ ಇರ್ತಕ್ಕಂಥವ್ರಿಗೆ. ಇದ ಒಂದು ರಾಜ್ಯ ಜನಕ್ಕೆ ಬೆಂಬಲ ಅವ್ರು ಕೊಟ್ಟಂತ 140 ಬೆಂಬಲ ಕೊಟ್ಟ ಶಾಸಕರಿಗೆ ಆಯ್ಕೆ ಮಾಡಿದ್ದಕ್ಕೆ ಅವ್ರನ್ನ ಒಂದು ನಾಯಕಾಡು ಶಾಪ ಆಗ್ಬಿಟ್ಟಿದೆ ಇವತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು. ಇದೇನಾದ್ರು ಒಂದು ನಡಾವಳಿ ಅಂತ ಹೇಳ್ತಾರ? ಅವರು ಹೈಕಮಾಂಡ್ ಹೇಳ್ತಾರಂತೆ ಹಕ್ ಮಾಡುವಂತ, ಸಿದ್ದರಾಮಯ್ಯ ಹಕ್ ಮಾಡ್ತಾರಂತೆ, ಇವ್ರು ಇದು ಮಾಡ್ತಾರಂತೆ, ಒಂದೇ ತರ ವಾಚ ಕೊಡ್ತಾರಂತೆ, ವಾಚ ಕೊಡ್ತಾರಂತೆ, ಇಬ್ರು ಚಿಕನ್ ತಿಂತಾರಂತೆ, ಮಟನ್. ಏನ್ ನಾಚಿಕೆ? ಒಂದು ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಬೇಡವಾ?
ಇಷ್ಟು ನಿಷ್ಕೃಷ್ಟವಾಗಿ ನಡ್ಕೊಳ್ಳೋದ? ಯಾವ್ದೋ ದೊಡ್ಡ ಸಾಧನೆ ಮಾಡಿದೆ ಅಂತ ನಟರಾಜ್ ಗೌಡ್ರು ಮಾತಾಡ್ತಾರಲ್ಲ, ಇದೇನ್ ಸಾಧನೆ ಇದು? ಕರ್ನಾಟಕಕ್ಕೆ 9 ಲಕ್ಷ ಕೋಟಿ ಸಾಲ ಮಾಡಿದ್ರೆ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ರಾಜ್ಯದಿಂದ ಎಲ್ಲ ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಇವತ್ತು ಸ್ಟಾರ್ಟ್ಅಪ್ಗಳು 40% ಕಡಿಮೆ ಆಗಿದೆ. ಮಹಿಳೆಯರು ನ್ಯಾಷನಲ್ ಕ್ರೈಮ್ ಬ್ಯೂರೋ 10% ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾರೆ. ದಲಿತರ ಹಣವನ್ನು ತೆಗೆದುಕೊಂಡು ದಲಿತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಾ. ಯಾವುದು ಏನ್ ಘನತೆ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಬೆಳಗ್ಗಿಂದ ಸಂಜೆ ತನಕ ಟಿವಿ ನೀವು ಕೂಡ ಅದಂತೂ ಕರ್ನಾಟಕದ ಇತಿಹಾಸ ಅಡಗಿದೆ ಏನಿದೆ. ಸಿದ್ದರಾಮಯ್ಯ ಬಂದ್ರು ಅಷ್ಟೇನೆ, ಒಬ್ಬ ಭ್ರಷ್ಟ ಹೋಗಿ ಇನ್ನೊಬ್ಬ ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಭ್ರಷ್ಟ ಬರ್ತಾರೆ. ಏನ್ ಸತ್ಯ ಹರಿಶ್ಚಂದ್ರನ ಇವ್ರೆಲ್ಲ ಬಂದುಬಿಟ್ಟು ಏನೋ ಅಲ್ಲ, ರಾಜಕೀಯದಲ್ಲಿ ಸತ್ಯ ಹರಿಶ್ಚಂದ್ರರು ಯಾರಿದ್ದಾರೆ ಮಹೇಶ್ ಅವರೇ? ರಾಜಕೀಯದಲ್ಲಿ ಸತ್ಯ ಹರಿಶ್ಚಂದ್ರರು ಯಾರಿದ್ದಾರೆ? ಎಲ್ಲಾ ಪಾರ್ಟಿಲೂ ತಗೊಳ್ಳಿ. ಇಲ್ಲಿ ನೋಡಮ್ಮ, ನೋಡಿ ನಾನು ತುಂಬಾ ಗೌರವದಿಂದ ಒಂದು ಮಾತನಾಡ್ತೀನಿ. ಅಲ್ಲ, ಗೌರವದಿಂದಾನೇ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ. ಇವ್ರೀಗ ಬೆಂಕಿಯಿಂದ ಬಾಂಡ್ಲಿಗೆ ಬಿದ್ದಂಗೆ. ಇವ್ರಿಬ್ರು ಏನು ಇವ್ರದ್ದು ಟ್ರ್ಯಾಕ್ ರೆಕಾರ್ಡ್? ಅಲ್ಲ, ಅವರಿಬ್ರು ಬಗ್ಗೆ ಮಾತಾಡಿ. ಒಬ್ರೊಬ್ರು ರಾಜಕಾರಣಿಗಳ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಯಾವ ಜನನು ಒಬ್ರಿಗೂ ವೋಟ್ ಹಾಕ್ಬಾರ್ದು, ಯಾವ ಪಕ್ಷನೂ ಗೆಲ್ಲಿಸಬಾರ್ದು, ಹಂಗಿದೆ ಒಬ್ಬೊಬ್ರು ಟ್ರ್ಯಾಕ್ ರೆಕಾರ್ಡ್ಗಳು. 2.5 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಗಗನಧಾರಿ ಸಾಧನೆ ಅವರು. ಡಿ ಕೆ ಶಿವಕುಮಾರ್ ಯಾವ ಸಾಧನೆ? ಬೆಂಗಳೂರಿನಲ್ಲಿ ನಿನ್ನೆ ದಿನ ಸಮಾಜವಾದಿ ಪಾರ್ಟಿ MP ಬರೀತಾರೆ ಬೆಂಗಳೂರು ಒಳಗಡೆ ಪರಿಸ್ಥಿತಿ ಇದೆ ಅಂತ. 588 ಜನ ಗುಂಡಿಯಿಂದ ಸತ್ತಿದ್ದಾರೆ ಈ ರಾಜ್ಯದ ಒಳಗಡೆ. ಅಲ್ಲ, ಅದು ಪ್ರತಿ ಸರ್ಕಾರ ಇದ್ದಾಗ್ಲೂ ಸಾವುಗಳಾಗ್ತಾ ಇದೆ. ಯಾವ ಸರ್ಕಾರಗಳು ಗುಂಡಿಗೆ ಪ್ರಾಪರ್ ಆಗಿ ಮುಕ್ತಿ ಕೊಟ್ಟಿಲ್ಲ ಮಹೇಶ್ ಅವರೇ. ನೀವು ಫ್ಯಾಕ್ಟ್ ಹೇಳಿದ್ರೆ ಖಂಡಿತವಾಗ್ಲೂ ಅಲೋ ಯು ಟು ಸ್ಪೀಕ್. ನೀವು ಹೇಳಿದ್ದು ಸರ್ಕಾರದಲ್ಲಿ ನಾವು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ನಮ್ಗೆ ಜನ ತಿರಸ್ಕಾರ ಮಾಡಿ 140 ಸೀಟ್ ಕೊಟ್ಟು ಕಾಂಗ್ರೆಸ್ ಇವ್ರನ್ನ ತಿರಸ್ಕಾರ ಮಾಡ್ತಾರೆ ಬಿಡಿ. ನೆಕ್ಸ್ಟ್ ಇವ್ರು ಕೆಲಸ ಮಾಡಿಲ್ಲ ಅಂದ್ರೆ ಇವ್ರನ್ನ ಮೂಲೆಯಲ್ಲಿ ಕೂರಿಸ್ತಾರ ಅಷ್ಟೇನೆ. ಎಸ್ ನಟರಾಜ್ ಗೌಡ್ರೆ, ನಿಮ್ಮ ಉತ್ತರ ಇದಕ್ಕೆ?